ಹಾಗೆ ವೆಲ್ಕಮ್ ಬ್ಯಾಕ್ ಟು ನವೀನ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ನೀವೇನಾದ್ರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ರೆ ಜೀರೋ ಸಬ್ಸ್ಕ್ರೈಬರ್ ಇಂದ ನಾವು ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಆ ವಿಡಿಯೋಗಳು ಲೈಕ್ ಮಾಡ್ಕೊಂಡು ಹಾಗೆ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ. ಹಾಗಿದ್ರೆ ಬನ್ನಿ ಗೈಸ್ ವಿಡಿಯೋ ಶುರು ಮಾಡೋಣ. ಬನ್ನಿ ಗೈಸ್, ಏನಪ್ಪ ಅಂದ್ರೆ ನೀವು ಬಹಳಷ್ಟು ಜನ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂತೀರಾ, ಮಾಡ್ಕೊಂಡ್ಬಿಟ್ಟು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀರಾ, ಒಂದೆರಡು ಮೂರು ವಿಡಿಯೋಸ್ ಹಾಕ್ತೀರಾ, ಅದರಲ್ಲಿ ಏನು ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬ್ ಬರಲ್ಲ ಅಂತ ಬಹಳಷ್ಟು ಜನ ಇಲ್ಲೇ ಕ್ವಿಟ್ ಮಾಡ್ಬಿಡ್ತಾರೆ. ಆ ತರ ಮಾಡಬಾರ್ದು. ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಫಸ್ಟ್ ಯೂಟ್ಯೂಬ್ಗೆ ಸಜೆಷನ್ ಮಾಡ್ಬೇಕಂದ್ರೆ ನೀವು ನಿಮ್ಮ ವಿಡಿಯೋಸ್ ನಾನು ಹಾಕ್ತಾ ಇದೀನಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನೀವು ಒಂದು 10 ವಿಡಿಯೋಸ್ 20 ವಿಡಿಯೋಸ್ ಈ ತರ ಟಾರ್ಗೆಟ್ ಇಟ್ಕೊಳ್ಳಿ. ಟಾರ್ಗೆಟ್ ಇಟ್ಕೊಂಡ್ಬಿಟ್ಟು ವ್ಯೂಸ್ ಬರ್ಲಿ ಬಿಡ್ಲಿ ಕಂಟಿನ್ಯೂ ಆಗಿ ನೀವು ಅಪ್ಲೋಡ್ ಮಾಡ್ತಾ ಇರ್ಬೇಕಷ್ಟೇ. ಅಪ್ಲೋಡ್ ಮಾಡಾದ್ಮೇಲೆ ಅವರು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೊಂತಾರ, ಈ ಚಾನಲ್ ಅಲ್ಲಿ ಕಂಟಿನ್ಯೂ ಆಗಿ ವಿಡಿಯೋಸ್ ಬರ್ತಾ ಇದೆ, ನಾವು ಸ್ವಲ್ಪ ಸಜೆಷನ್ ಮಾಡ್ಬೋದು. ಅಂದ್ರೆ ನೀವು ಸ್ವಲ್ಪ ಡೇಟಾನ ಅವ್ರಿಗೆ ಕೊಡಬೇಕು, ನಾವು ಈ ರೀತಿ ಕಂಟೆಂಟ್ ವಿಡಿಯೋ ಮಾಡ್ತಾ ಇದೀರಿ, ಅಲ್ಲಿವರೆಗೂ ನೀವು ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರಬೇಕು. ಆಮೇಲೆ ನಿಮಗೆ ರೀಚ್ ಸಿಗುತ್ತೆ. ಎರಡನೇದಾಗಿ ಬಂದ್ಬಿಟ್ಟು ನೀವು ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನೀವೇನ್ ಮಾಡ್ತೀರಪ್ಪ ಅಂದ್ರೆ 2 ಡೇಸ್ಗೆ ಒಂದು ನಾರ್ಮಲ್ ಲಾಂಗ್ ಫಾರ್ಮೆಟ್ ಅಲ್ಲಿ ಒಂದು ವಿಡಿಯೋ ಹಾಕೊಳ್ಳಿ. ಡೈಲಿ ಬಂದ್ಬಿಟ್ಟು 2 ಶಾರ್ಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಡೈಲಿ 2 ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕ್ ಬಂದೇ ಬರ್ತಾರೆ. ಹಾಗೆ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಬೇಕು, ಎಲ್ಲಿ ಸ್ಕಿಪ್ ಮಾಡಕ್ ಹೋಗಬೇಡಿ. ನಿಮಗೆ ಕಂಟಿನ್ಯೂ ಆಗಿ ವಿಡಿಯೋಸ್ ಮಾಡ್ತಾ ಇದ್ರೆ ನಿಮ್ಗೆ ಒಂದು ಒಳ್ಳೆ ರೀಚ್ ಸಿಗುತ್ತೆ. ಗೊತ್ತು, ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋಸ್ ಮಾಡಿದ್ರೆ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ, ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ. ನಾವು ಕಂಟೆಂಟ್ ಮಾಡ್ತಾ ಇರೋದು ವೇಸ್ಟ್ ಇಲ್ಲ, ಯಾರಿಗೂ ಸಜೆಷನ್ ಆಗ್ತಾ ಇಲ್ವಾ, ಯಾರೋ ನಮ್ಮ ವಿಡಿಯೋಸ್ ನೋಡೋಕೆ ಇಷ್ಟನೇ ಪಡ್ತಾ ಇಲ್ವಾ ಅಂತ ಈ ರೀತಿ ಹಲವಾರು ಡೌಟ್ಸ್ ನಮ್ಮ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ. ನಾವು ವಿಡಿಯೋಸ್ ಮಾಡ್ತಾ ಇದೀವಿ ಅಂತ ಸ್ವಲ್ಪ ನಮ್ಮ ಡೇಟಾ ಬಂದ್ಬಿಟ್ಟು ಯೂಟ್ಯೂಬ್ ಅವರಿಗೆ ಹೋದ್ರೆ ಆಯ್ತು, ಆಮೇಲೆ ಆಟೋಮೆಟಿಕ್ ನಮ್ಮ ವಿಡಿಯೋಸ್ ಬಂದ್ಬಿಟ್ಟು ವ್ಯೂವರ್ಸ್ಗೆ ಪುಷ್ ಆಗ್ತಾ ಇರುತ್ತೆ. ನೋಡೋಲ್ಲ ಗೈಸ್, ವಿಡಿಯೋ ಬಂದ್ಬಿಟ್ಟು ಇಷ್ಟೇ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಎಲ್ಲರೂ ಲೈಕ್ ಮಾಡ್ಕೊಡ್ರಿ. ಹಾಗೆ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ ನಾನು ಮಾಡ್ತಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಎಲ್ರಿಗೂ ಟಾಟಾ, ಬಾಯ್ ಬಾಯ್.